ಭಕ್ತಿ ಕುಸುಮಾರ್ಪಿಸುವೆ ಬಸವೇಶ್ವರನೇ. ಕುಳುವಿಯ ಗ್ರಾಮದೊಡೆಯ ಶರಣು ಎನ್ನುವೆ. ಕುಳುವಿಯ ಗ್ರಾಮದೊಡೆಯ ಶರಣು ಎನ್ನುವೆ. ಭಕ್ತಿ ಕುಸುಮಾರ್ಪಿಸುವೆ ಬಸವೇಶ್ವರನೇ. ಭಕ್ತಿ ಕುಸುಮಾರ್ಪಿಸುವೆ ಬಸವೇಶ್ವರನೇ. ಕುಳುವಿಯ ಗ್ರಾಮದೊಡೆಯ ಶರಣು ಎನ್ನುವೆ. ಕುಳುವಿಯ ಗ್ರಾಮದೊಡೆಯ ಶರಣು ಎನ್ನುವೆ. ಭಕ್ತಿ ಕುಸುಮಾರ್ಪಿಸುವೆ. ಬಸವ ಎನ್ನುತ್ತ ಶರಣು ಎನ್ನುವೆ. ಬಸವ ಎನ್ನುತ್ತ ಶರಣು ಎನ್ನುವೆ. ಕೂಡಲ ಸಂಗಮ ಶರಣು ಎನ್ನುವೆ. ಕೂಡಲ ಸಂಗಮ ಶರಣು ಎನ್ನುವೆ. ಕೃಷ್ಣಾ ನದಿ ಮಲಪ್ರಭಾ ಒಂದು ಸೇರಿತು. ಕೃಷ್ಣಾ ನದಿ ಮಲಪ್ರಭಾ ಒಂದು ಸೇರಿತು. ಕೂಡಲ ಸಂಗಮ ಶರಣು ಎನ್ನುವೆ. ಕೂಡಲ ಸಂಗಮ ಶರಣು ಎನ್ನುವೆ. ಭಕ್ತಿ ಕುಸುಮಾರ್ಪಿಸುವೆ ಬಸವೇಶ್ವರನೇ. ಭಕ್ತಿ ಕುಸುಮಾರ್ಪಿಸುವೆ ಬಸವೇಶ್ವರನೇ. ಕುಳುವಿಯ ಗ್ರಾಮದೊಡೆಯ ಶರಣು ಎನ್ನುವೆ. ಕುಳುವಿಯ ಗ್ರಾಮದೊಡೆಯ ಶರಣು ಎನ್ನುವೆ. ಭಕ್ತಿ ಕುಸುಮಾರ್ಪಿಸುವೆ. ರಾಮನಾಮ ಜಪಿಸಿ ಜಪಿಸಿ ಜಯವ ತಂದೆ ನೀನು. ರಾಮನಾಮ ಜಪಿಸಿ ಜಪಿಸಿ ಜಯವ ತಂದೆ ನೀನು. ಸೀತಾ ಮಾತೆಯ ಸುತನೆ ನಮಿಸುವೆ ನಿನಗೆ. ಸೀತಾ ಮಾತೆಯ ಸುತನೆ ನಮಿಸುವೆ ನಿನಗೆ. ಚೂಡಮಣಿ ರತ್ನವನ್ನು ತಾಯಿಗೆ ಕೊಟ್ಟವನು. ಚೂಡಮಣಿ ರತ್ನವನ್ನು ತಾಯಿಗೆ ಕೊಟ್ಟವನು. ಬೆಟ್ಟವನ್ನು ಕೈಯಲ್ಲಿ ಇಟ್ಟ ಧೀರ ಹನುಮನು. ಬೆಟ್ಟವನ್ನು ಕೈಯಲ್ಲಿ ಇಟ್ಟ ಧೀರ ಹನುಮನು. ಭಕ್ತಿ ಕುಸುಮಾರ್ಪಿಸುವೆ ಬಸವೇಶ್ವರನೇ. ಭಕ್ತಿ ಕುಸುಮಾರ್ಪಿಸುವೆ ಬಸವೇಶ್ವರನೇ. ಕುಳುವಿಯ ಗ್ರಾಮದೊಡೆಯ ಶರಣು ಎನ್ನುವೆ. ಕುಳುವಿಯ ಗ್ರಾಮದೊಡೆಯ ಶರಣು ಎನ್ನುವೆ. ಕುಳುವಿಯ ಗ್ರಾಮದೊಡೆಯ ಶರಣು ಎನ್ನುವೆ. ಅಮ್ಮ ದೇವ ಬಸವೇಶ್ವರ, ಅಮ್ಮ ತ್ರಿಲೋಕ ಮಾತೆ, ಹರೆಯ 10 ಅವತಾರದಲ್ಲಿ 11ನೇ ಅವತಾರ ತಾಳಿ ನೊಂದವರ ಬಾಳಿಗೆ ಬೆಳಕಾಗಿ ನಿಂತ ಭುವನೇಶ್ವರವಾಗಿ ನೀ ಭೂಲೋಕಕ್ಕೆ ಧರೆಗಿಳಿದು ಬಾರಮ್ಮ. ಅಷ್ಟೇ ಇಲ್ಲ, ದುಷ್ಟರ ಮರ್ದನಕ್ಕಾಗಿ, ಶಿಕ್ಷರ ಪರಿಪಾಲನೆಗಾಗಿ, ಆದರೆ ಈ ಪಾಟೀಲರ ಕುಟುಂಬಕ್ಕೆ ಯಾವ ಕಳಂಕ ಬರದ ಹಾಗೆ ರಕ್ಷಣೆ ಮಾಡುವವನೇ ನಿನ್ನದು ತಂದೆ. ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಗೌರಮ್ಮ, ದುರ್ಗಾಷ್ಟಮಿಯ ದಿನವಾದ ಎಂದು ಆ ದುರ್ಗಾ ಪರಮೇಶ್ವರಿಯ ಪೂಜೆ ಮುಗಿತೇನಮ್ಮ? ಮಮ್ಮ, ಆ ಶಿವ ಪೂಜೆ ಮುಗಿದ ನಂತರವೇ ಆ ಪೂಜೆಯನ್ನು ನಾನು ಮುಗಿಸಿದ್ದೇನೆ. ತೆಗೆದುಕೊಳ್ಳಿ ಮಾಮ ಆ ಶಿವ ಪೂಜೆ. ಎದ್ದೇಳು ಗೌರಮ್ಮ, ಎದ್ದೇಳು.
ನಿನ್ನಿಂದಲೇ ಈ ಮನೆ ನಂದನವಾಗಿ ಧರ್ಮ ಕೀರ್ತಿಗೆ ಹೆಸರಾಗಲಿ ತಾಯಿ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕು, ಆ ದೇವರ ಆಶೀರ್ವಾದ ಬೇಕು. ಅದನ್ನೆಲ್ಲ ಮರೆಯಲು ಹೇಗೆ ಸಾಧ್ಯವೇ ಮಾಮ? ಅಕ್ಕ ಇದ್ದಿದ್ರೆ, ನಿನ್ನ ಅಕ್ಕ ಇದ್ದಿದ್ರೆ ಈ ಮನೆ ನಂದನವಾಗುತ್ತಿತ್ತಮ್ಮ, ಈ ನಂದನವಾಗುತ್ತಿತ್ತು. ಆದ್ರೆ ದೈವ ಯೋಗವನ್ನು ಗೆದ್ದವರು ಯಾರಮ್ಮ? ದೈವ ಯೋಗವನ್ನು ಗೆದ್ದವರು ಯಾರು? ಅವರವರ ಕರ್ಮದ ಫಲ ಅವರೇ ಅನುಭವಿಸಲು ಬೇಕಮ್ಮ. ನಾನು ನೀನು ಏನು ಮಾಡಲು ಸಾಧ್ಯ? ನಿಜ ಮಾಮ. ಆದರೆ ಮಕ್ಕಳಿಲ್ಲ ಎಂಬ ಬಂಜೆ ಎಂಬ ಹಣೆಪಟ್ಟ ಅವಳ ಜೀವನವನ್ನೇ ಹಿಂಡಿ ಬಿಡುತ್ತು ಮಾಮ. ಇಲ್ಲ, ಆ ಮಾತೃ ವಾತ್ಸಲ್ಯವನ್ನು ಕಾಣುತ್ತಿರುವ ನೀನು ನೂರಾರು ಮಕ್ಕಳಿಗೆ ತಾಯಿ ಆಗ್ತೀಯಮ್ಮ, ನೂರಾರು ಮಕ್ಕಳಿಗೆ ತಾಯಿ ಇರ್ತೀಯ. ಆ ಶಿವ, ಈ ದೇವಿ ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲಮ್ಮ, ನಿನ್ನನ್ನು ಯಾವತ್ತೂ. ಮಾಮ, ಈ ಮಾತು ನಿಜವನ್ನೇ ಹೇಳ್ತಾ ಇದ್ದೀರಾ? ಗೌರಮ್ಮ, ನಿಜವನ್ನರಿಯದೆ ಈ ನನ್ನ ಬಾಯಿಂದ ಯಾವತ್ತೂ ಸುಳ್ಳು ಮಾತು ಬರುವುದಿಲ್ಲ ತಾಯಿ, ಸುಳ್ಳು ಮಾತು ಬರುವುದಿಲ್ಲ. ನಿನ್ನಲ್ಲಿ ಪತಿವ್ರತ ಶಕ್ತಿ ನಿನ್ನಲ್ಲಿ ಇದೆ ಅಮ್ಮ, ನಿನ್ನಲ್ಲಿ ಇದೆ. ಆ ಮಾತೃವತ್ಸವಲ್ಲಿ ತುಂಬಿರುವ ನೀನು ಅಣ್ಣ ಮಕ್ಕಳಿಗೂ ತಾಯಿ ಸ್ಥಾನ ತುಂಬ್ತೀಯ ಅಂತಂದ್ರೆ ನಿನ್ನನ್ನು ಆ ದೇವರು ಯಾವತ್ತೂ ಕೈ ಬಿಡುದಿಲ್ಲಮ್ಮ, ಯಾವತ್ತೂ ಕೈ ಬಿಡುವುದಿಲ್ಲ. ಆದ್ರೆ ಗೌರಮ್ಮ, ನನ್ನದೊಂದು ಮಾತಿದೆ, ನಡೆಸಿಕೊಡ್ತೀನಮ್ಮ. ನೋಡಿ ಮಾಮ, ಒಂದು ಮಾತು ಹೇಗೆ ಮಾಮ? ಆ ಶಿವನ ಭಕ್ತನಾಗಿರುವ ನೀವು 1000 ಮಾತಾದರೂ ನಾನು ಕೇಳುತ್ತೇನೆ, ಇದು ನನ್ನ ಆನೆಗೂ ಸತ್ಯ. ಸಂತೋಷವಾಯಿತು ತಾಯಿ, ಸಂತೋಷವಾಯಿತು. ಗೌರಮ್ಮ, ನನ್ನ ಮನೆಯಲ್ಲಿ ನನ್ನ ಕುರಿಕಾಯ ಆಳು ಮಗ ಕೆಲಸನಿದ್ದಾನಲ್ಲ, ಅವನಿನ್ನು ನನ್ನ ಆಳು ಮಗ ಕೆಲಸನಲ್ಲಮ್ಮ, ಅವನು ನನ್ನ ಆಳು ಮಗ ಕೆಲಸ. ಅವನಿನ್ನು ನನ್ನ ಸ್ವಂತ ಮಗ, ಅವನಿನ್ನು ನನ್ನ ಸ್ವಂತ ಮಗ, ಶಿವರೂಪದ ಶಿವರಾಯ ಕಣಮ್ಮ, ಶಿವರಾಯ. ಅವನನ್ನು ನೀನು ನಿನ್ನ ಹೊಟ್ಟೆಯ ಮಗನಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಬೇಕು. ಇದೇ ನನ್ನ ಆಸೆ ಕಣಮ್ಮ, ಇದೇ ನನ್ನ ಆಸೆ. ಮಾಮ, ಇದೇನು ಹೇಳುತ್ತಿರುವೆ ಬಾಬಾ? ಇದು ಹೇಗೆ, ಎಲ್ಲಿಂದ ಬಂತು ಎನ್ನುವ ಮಾತು ಬೇಡ ತಾಯಿ. ಒಟ್ಟಾರೆ ನೀನು ಅವನನ್ನು ನಿನ್ನ ಹೊಟ್ಟೆಯ ಮಗನಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಬೇಕೆಂಬುದೇ ನನ್ನ ಆಸೆಯಮ್ಮ, ಈ ನನ್ನ ಆಸೆ ನೆರವೇರಿಸಿಕೊಡ್ತೀಯಾ ತಾಯಿ? ಆಯ್ತು ಮಾಮ, ನಿಮ್ಮ ಮಾತನ್ನು ನಾನು ಖಂಡಿತವಾಗಿ ಪಾಲಿಸುತ್ತೇನೆ. ಮಡದೆಯನ್ನು ಕಳೆದುಕೊಂಡಿರುವ ನಿಮ್ಮನ್ನು ಮತ್ತು ಅವನನ್ನು ನಾನು ಉಪಚರಿಸುತ್ತೇನೆ. ಈ ಮಾತು ಸತ್ಯ ಮಾಮ. ಮೆಚ್ಚಿದ ತಾಯಿ, ನಿನ್ನ ಮಾತಿಗೆ ಮೆಚ್ಚಿದೆ. ನೋಡು, ಅಲ್ಲಿ ನನ್ನ ಮಗ ಶಿವರಾಯ ಬರ್ತಾ ಇದ್ದಾನೆ. ಅಪ್ಪ ಅಮ್ಮ. ಓಹೋ, ಬಾರೋ ಮಗ. ಯಾಕೋ ಬರ್ಲಿಕ್ಕೆ ಇಷ್ಟೇ ಲೇಟು? ಅದೇ ಏನಿದು ನಿನ್ನ ಬೇಯದ ಕಡೆ? ಅದಾವ ಶರ್ತಿಗೆ ಹೋಗಿದ್ದ ಕಣ. ಅದೇ ಅಪ್ಪ, ಈ ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಇದೇ ನಮ್ಮ ಕೊಳವೆಯ ಗ್ರಾಮದಲ್ಲಿ ನಿನ್ನೆ ಬೀರಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಟಗರಿನ ಕಾಳಗವನ್ನು ಇಟ್ಟಿದ್ರಪ್ಪ, ಟಗರಿನ ಕಾಳಗವನ್ನು ಇಟ್ಟಿದ್ರು. ಆ ಟಗರಿನ ಕಾಳಗದಲ್ಲಿ ಈ ನನ್ನ ರಾಮ ಲಕ್ಷ್ಮಣ ಎಂಬ ಟಗರುಗಳು ಫಸ್ಟ್ನೇ ನಂಬರ್ ಪ್ರಶಸ್ತಿಯನ್ನು ಪಡೆದು 25,000 ಹಣ ಮತ್ತು ನನ್ನ ಕೈಯಲ್ಲಿ ಒಂದು ಬೆಳ್ಳಿ ಖಡ್ಗವನ್ನು ಕೊಟ್ಟಿದ್ದಾರಪ್ಪ. ನನಗೆ ಆಶೀರ್ವಾದ. ಎದ್ದೇಳು ಕುಮಾರ, ಎದ್ದೇಳು. ನೀನು ಬೆಳೆಸಿದ ರಾಯಣ್ಣ ಲಕ್ಷ್ಮಣ ಎಂಬ ಟಗರುಗಳು ಇಡೀ ನಮ್ಮ ತಾಲೂಕಿಗೆ ಮಾದರಿಯಾದವು ಕಂದ, ಈ ನಮ್ಮ ತಾಲೂಕಿಗೆ ಮಾದರಿಯಾದವು. ಆಯ್ತಪ್ಪ, ಈ ಬಹುಮಾನವನ್ನು ಇಟ್ಟಿಕೋ. ತಾರಪ್ಪ, ಸಂತೋಷ ಮಗ. ಈ ನಿನ್ನ ಕುಸ್ತಿಯ ಜೊತೆಗೆ ಈ ನಿನ್ನ ಟಗರುಗಳು ಮಾದರಿಯಾದವು ಕಂದ, ಈ ಟಗರುಗಳು ಮಾದರಿಯಾದವು. ಮಗ ಶಿವರಾಯ, ನಿನ್ನಂಥ ಮಗನ್ನ ಪಡೆಯಬೇಕಾದ್ರೆ ನಾವು ಬಹಳ ಪುಣ್ಯ ಮಾಡಿ ಬಂದಿರಬೇಕು. ಆದರೆ ಇಂದು ನಾವು ಭಾಗ್ಯಶಾಲಿಗಳು. ಅಮ್ಮ, ಇಟ್ಟಕ್ಕೆ ಸಂತೋಷ ಪಟ್ಟು ಭಾಗ್ಯಶಾಲೆಗಳಂದರೆ ಹೇಗಮ್ಮ? ಭಾಗ್ಯಶಾಲೆಗಳಂದರೆ ಹೇಗೆ?
ನಿಮ್ಮ ಮಗ ಮಾಡ್ಬೇಕಲ್ಲ? ಅಮ್ಮ, ಈ ನಿಮ್ಮ ಮಗ ಮಾಡಬೇಕಾದ ಕಾರ್ಯ ಕೆಲಸಗಳು ಇನ್ನು ಸಾಕಷ್ಟವಿದೆ ಅಮ್ಮ, ಇನ್ನು ಸಾಕಷ್ಟವಿದೆ. ಆದರೆ ನೀವು ಹಿಂದಿನವರನ್ನು ನೆನಪಿಸಿಕೊಳ್ಳಬೇಕಮ್ಮ, ಹಿಂದಿನವರನ್ನು ನೆನಪಿಸಿಕೊಳ್ಳಬೇಕು. ಮಗು ಶಿವರಾಯ, ಏನಪ್ಪ ಏನಪ್ಪ ಯಾವ ಹಿಂದಿನ ನೆನಪು? ಅದೇ ಅಪ್ಪ, ಬೇಡರ ಕುಲದಲ್ಲಿ ಹುಟ್ಟಿ ಭಟ್ಟನೆನಿಸಿಕೊಂಡಿರುವ ಆ ಸಿಂಧೂರ ಲಕ್ಷ್ಮಣ ಎಂತ ಛಲಗಾರನೆ ಗೊತ್ತೇನಪ್ಪ, ಎಂತ ಛಲಗಾರನೆ ಗೊತ್ತೇ. ಬ್ರಿಟಿಷ್ ಸರ್ಕಾರವನ್ನೇ ತಣ್ಣಗೊಳಿಸಿ ಶಟ್ಟು ಹೊಡೆದು ಆ ಚಾಕ್ರೆ ರುಂಡವನ್ನು ಚಂಡಾಡಿ ಬಿಟ್ಟಪ್ಪ, ಚಾಕ್ರೆ ರುಂಡವನ್ನು ಚಂಡಾಡಿ ಬಿಟ್ಟ. ಅಂತವ್ರು ನೆನಪು ನನಗೆ ಬೇಕಪ್ಪ, ಅಂತವ್ರು ನೆನಪು ನನಗೆ ಬೇಕು. ಮಗು ಶಿವರಾಯ, ಏಕಪ್ಪ ಹಿಂದೆ ಇಂತ ರೋಷನ್ ಮಾತಾಡ್ತಾ ಇದೀಯಾ? ಹೌದಪ್ಪ, ರೋಷ ಬರ್ಲೇಬೇಕಪ್ಪ, ರೋಷ ಬರ್ಲೇಬೇಕು. ಕಿತ್ತೂರ ವೀರ ರಾಣಿ ಚೆನ್ನಮ್ಮನ ಬಲಗೈಯ ಬಂಟನಾದ ಆ ಸೂರ ಸಂಗೊಳ್ಳಿ ರಾಯಣ್ಣ ಎಂತ ಛಲಗಾರನೆ ಗೊತ್ತೇನಪ್ಪ, ಎಂತ ಛಲಗಾರನೆ ಗೊತ್ತೇ. ತಾಯಿ ಚೆನ್ನಮ್ಮನ ರಕ್ಷಣೆಗಾಗಿ ಇದೇ ಅಪ್ಪ, ಇದೇ ನಮ್ಮ ಕಿತ್ತೂರ ನಾಡಿನ ಮಣ್ಣಿಗಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿ ಇಟ್ಟಪ್ಪ, ತನ್ನ ಪ್ರಾಣವನ್ನೇ ಮುಡುಪಾಗಿ ಇಟ್ಟ. ಅಂತವ್ರು ನೆನಪು ನನಗೆ ಬೇಕಪ್ಪ, ಅಂತವ್ರು ನೆನಪು ನನಗೆ ಬೇಕು. ಮಗು ಶಿವರಾಯ, ಇವೆಲ್ಲವನ್ನು ತಿಳಿದುಕೊಂಡ್ರವೇನಪ್ಪ ನೀನು? ಹೌದಪ್ಪ, ಹೌದು. ಇಷ್ಟೇಕಪ್ಪ, ಭಕ್ತಿಯ ರಸವನ್ನು ಹರಿಸಿ ಭಗವಂತನನ್ನು ಒಲಿಸಿಕೊಂಡಿರುವ ಹಾ ಅಣ್ಣ ಬಸವಣ್ಣ, ಅಕ್ಕ ಮಹಾದೇವಿ, ಹೇಮರೆಡ್ಡಿ ಮಲ್ಲಮ್ಮ, ಕನಕ ಕಾಳಿ, ಪುರಂದರ ದಾಸರು, ಇಂಥವ್ರು ನೆನಪು ನನಗೆ ಬೇಕಪ್ಪ, ಇಂಥವ್ರು ನೆನಪು ನನಗೆ ಬೇಕು. ಇಷ್ಟೇಕಪ್ಪ, ಅಣ್ಣ ಬಸವಣ್ಣನಿಗೆ ತನ್ನ ಚರ್ಮದಿಂದ ಚಪ್ಪಲಿಯನ್ನು ಹೊಲಿಸಿದ ಮಾದರ ಹರಳಯ್ಯ, ಅಂಬಿಗರ ಚೌಡಯ್ಯ, ದೋಹರ ಕಕ್ಕಯ್ಯ, ಅಂತವ್ರು ನೆನಪು ನನಗೆ ಬೇಕಪ್ಪ, ಅಂತವ್ರು ನೆನಪು ನನಗೆ ಬೇಕು. ಇವೆಲ್ಲವನ್ನು ತಿಳಿದುಕೊಂಡ್ರವ್ಯಾ ಮಗು? ಹೌದಪ್ಪ, ಹೌದು. ಇವನ್ನೆಲ್ಲವನ್ನು ತಿಳಿದುಕೊಂಡರೆ ಮಾತ್ರ ಈ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಸಂವಿಧಾನ ಶಿಲ್ಪಿ ಅನಿಸಿಕೊಂಡರಪ್ಪ, ಶಿಲ್ಪಿ ಅನಿಸಿಕೊಂಡರು. ಇಂಥವ್ರು ನೆನಪು ನನಗೆ ಬೇಕಪ್ಪ, ಇಂಥವ್ರು ನೆನಪು ನನಗೆ ಬೇಕು. ಇದರ ಎಲ್ಲವನ್ನು ತಿಳಿದುಕೊಂಡರೆ ಮಾತ್ರ ಈ ನಾಡವನ್ನು ಗೆಲ್ಲಲು ಸಾಧ್ಯವಿದೆಯಪ್ಪ, ಈ ನಾಡವನ್ನು ಗೆಲ್ಲಲು ಸಾಧ್ಯವಿದೆ. ಇದ್ಯಾವ ಆಕ್ರೋಶದ ಸಭೆ ನಡೆದಿದ್ದೆ ಇಲ್ಲಿ ನಮ್ಮ ಮನೆಯಲ್ಲಿ? ಬನ್ನಿ ಸ್ವಾಮಿ, ಈ ನಮ್ಮ ಮಗನ ಶಿವರಾಯನ ಒಂದೊಂದು ನುಡಿ ಕೇಳಿದ್ರಿ ನನ್ನ ಹಸಿದು ಹೊಡಿಲು ತುಂಬಿದಂತಾಯಿತು ಸ್ವಾಮಿ. ಓಹೋ, ಹೌದು ಗೌರಿ, ಹೌದು. ದಿನೇ ದಿನೇ ಈ ಪಾಟೀಲಗಿಂತ ನನ್ನ ಮಗನ ಭಾಗ್ಯ ಅವನ ಭಾಗ್ಯ. ದಿನ ದಿನ ಈ ಪಾಟೀಲಗಿಂತ ಈ ನನ್ನ ಮಗನ ಕೀರ್ತಿ ಹೆಚ್ಚಾಗಿದೆ, ಅದು ಅವನ ಭಾಗ್ಯ. ಯಾರೇನು ಮಾಡುವುದು? ಹೌದು ಚಿಕ್ಕಪ್ಪ, ಅದು ಹೌದು ಚಿಕ್ಕಪ್ಪ, ಅದು ತಮ್ಮ ಆಶೀರ್ವಾದ ಚಿಕ್ಕಪ್ಪ, ತಮ್ಮ ಆಶೀರ್ವಾದ. ಅಪ್ಪ, ಈಗ ಬಂದಿರಿ ತಾನೆ? ಹೌದು ಶಿವರಾಯ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಧನೆ ಕುರಿತು ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕರೆದಿದ್ದರು. ಅದಕ್ಕಾಗಿ ಅಲ್ಲಿಂದ ಬರೋದು ಸ್ವಲ್ಪ ತಡವಾಯಿತು. ಹಾ, ಇರಲಿ, ನಿನ್ನ ಕುರಿಯೋ ಕೆಲಸ, ಕಾಯುವ ಕೆಲಸ ನೆಟ್ಟಗಿರಲಿ. ಇದು ಅಲ್ಲದೆ
ನೀನೇನೇ ಮಾಡು, ಕುರಿ ಕಾಳಗಕ್ಕಾದ್ರೂ ಹೋಗು, ಕೋಸ್ತಿಗಾದ್ರೂ ಹೋಗು, ಆದರೆ ನನ್ನಪ್ಪಣೆ ಪಡೆದುಕೊಂಡು ಹೋಗಬೇಕು. ತಿಳಿದ್ಯಾ? ಆಯ್ತು ಚಿಕ್ಕಪ್ಪ, ಇದು ಬುದ್ಧಿ ಮಾತಾ ಒಪ್ಪಿಕೊಂಡೆ. ಚಿಕ್ಕಪ್ಪ, ಈ ನಿಮ್ಮಿಬ್ಬರ ಪ್ರೀತಿ ವಾತ್ಸಲ್ಯವನ್ನು ನೋಡಿ ನನ್ನ ಹಸಿದ ಬಡಲೆ ತುಂಬಿದಂತಾಯಿತು. ಈ ನಮ್ಮ ಪ್ರೀತಿಗೆ ಪಾರವಿಲ್ಲ. ನಿಮ್ಮಿಂದಲೇ ಈ ಮನೆ ನಂದನವನವಾಗಲಿ. ಹಾಗಂತ ನೀವೆಲ್ಲರ ಕೂಡಿ ನನ್ನ ಜೊತೆ ಒಂದು ಹಾಡನ್ನಾದರೂ ಹಾಡಿರೋ. ಆಯ್ತು ಚಿಕ್ಕಪ್ಪ. ನಾವೇ ಭಾಗ್ಯವಂತರು, ಅತ್ತಿಗೆ ಮಮತೆಯ ಅಣ್ಣನ ಪ್ರೀತಿಯ ಪಡೆದ ನಾವುಗಳೇ ಪುಣ್ಯವಂತರು, ಇಂದು ನಾವುಗಳೇ ಭಾಗ್ಯವಂತರು. ಮಮತೆ ಅಣ್ಣನ ಘನತೆ ಈ ಮನೆಗೆ ಮುಲಾ ದೇವರ ನುಡಿಯು, ಅಮ್ಮನ ಪ್ರೀತಿ ಅಣ್ಣನ ಸ್ಫೂರ್ತಿ ನಾವು ಕೈಯಲ್ಲಿ ಆನಂದದಂದು ಮಗನಂತೆ ನೀನು ಅಪ್ಪನಂತೆ ನಾವು, ಮಕ್ಕಳಂತೆ ಅಪ್ಪನಂತೆ ನಾವು ಕೂಡಿರಲು ಈ ಸಂತೋಷ ನಮ್ಮ ಬಾಳಲ್ಲಿ ತುಂಬಿರಲಿ ಎಂದೆಂದಿಗೂ. ಭಾಗ್ಯವಂತರು ನಾವೇ ಭಾಗ್ಯವಂತರು, ಭಾಗ್ಯವಂತರು ನಾವೇ ಭಾಗ್ಯವಂತರು, ಅತ್ತಿಗೆ ಪ್ರೀತಿಯ ಅಣ್ಣನ ಮಮತೆಯ ಪಡೆದ ನಾವುಗಳೇ ಪುಣ್ಯವಂತರು, ಇನ್ನು ನಾವುಗಳೇ ಭಾಗ್ಯವಂತರು. ಬನ್ನಿ, ಎಲ್ಲರೂ ಸೇರಿ ಒಳಗಡೆ ಬಿಸಿ ಬಿಸಿ ಅಡಿಗೆ ಮಾಡಿದ್ದೇನೆ, ಊಟ ಮಾಡಿವ್ರಂತೆ. ಆಯ್ತು. ಶಿವರಾಯ, ರೀ, ಏನ್ ನೋಡ್ತಾ ಇದ್ದೀರಿ? ನಡ್ರಿ, ಊಟ ಮಾಡಿವ್ರಂತೆ. ಆಯ್ತು ನಡಿ ಗೌರಿ, ಬನ್ನಿ, ಊಟವನ್ನು ಹೋಗೋಣ. ಮಾಡಿದ್ರೆ ಆಯ್ತು. ಶರ್ತಿನಲ್ಲಿ ಬಂದದಕ್ಕೆ ನಿಮ್ ಚಿಕ್ಕಮ್ಮ ಹಾ. ಬಿಸಿ ಬಿಸಿಯಾದ ಅಡಿಗೆ ಮಾಡಿದ್ದಾಳೆ. ನಡಿ ಹೌದಮ್ಮ. ಕಾಮಗ ಊಟ ಅಮ್ಮ, ಮಾಡ. ಶಾವಿಗೆ ಪಾಯಸ ಮಾಡಿದ್ದೇನಿಂದ. ಆಯ್ತಮ್ಮ, ಹೊಟ್ಟೆ ತುಂಬಾ ಊಟ ಮಾಡೋಣ ನಡಿ. ಹಲೋ ಬಾಳಪ್ಪ, ನಾವಿ ಈ ಕಂಪನಿಗೆ 200